ಕ್ರೀಡೆಯಿಂದ ಆರೋಗ್ಯ ಸಂಪತ್ತು ಮತ್ತು ಮಾನಸಿಕ ಸಂಪತ್ತು ಹೆಚ್ಚುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಗದಗ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಪದವಿ ಪೂರ್ವ ಇಲಾಖೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಡರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 2025-26ನೇ ಸಾಲಿನ ಮುಂಡರಗಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಎಸ್.ವಿ. ಸಂಕನೂರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಧ್ಯಕ್ಷರಾದ ಶಾಸಕ ಚಂದ್ರು ಲಮಾಣಿಯವರು ವಹಿಸಿಕೊಂಡಿದ್ದರು. ಕ್ರೀಡಾ ಜ್ಯೋತಿ ಬೆಳಗಿಸಿ ಮಾತನಾಡಿದ ಎಸ್.ವಿ. ಸಂಕನೂರು, ಪ್ರತಿಯೊಬ್ಬರಿಗೂ ಆರೋಗ್ಯವೇ ಭಾಗ್ಯವಾಗಿದ್ದು ಆರೋಗ್ಯದಿಂದಿರಲು ಪ್ರತಿಯೊಬ್ಬರೂ ಕ್ರೀಡೆ ಬಹಳ ಅವಶ್ಯಕವಾಗಿದೆ. ಕ್ರೀಡೆಯಿಂದ ಆರೋಗ್ಯ ಮತ್ತು ಮಾನಸಿಕ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಹೇಳಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಂದ್ರು ಲಮಾಣಿಯವರು, ಪ್ರತಿಯೊಬ್ಬ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿ ನಿರ್ಣಾಯಕರು ನೀಡಿರುವ ನಿರ್ಣಯಕ್ಕೆ ತಲೆಬಾಗಿ ಆಟವಾಡಬೇಕು. ಕಳೆದ ವರ್ಷ ಜಾಲವಾಡಗಿ ವಿದ್ಯಾರ್ಥಿನಿಯರು ಜಮ್ಮು ಕಾಶ್ಮೀರದಲ್ಲಿ ನಡೆದ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಮುಂಡರಗಿಯ ಘನತೆ ಹೆಚ್ಚಿಸಿದ್ದು, ಈ ಬಾರಿ ಕೂಡ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಮುಂಡರಗಿ ತಾಲೂಕಿನ ಕೀರ್ತಿ ಪತಾಕೆಯನ್ನ ಬೆಳಗಿಸುವ ವೇದಿಕೆ ಈ ಕ್ರೀಡಾಕೂಟವಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ನಾಗರಾಜ್ ಹುಬ್ಬಳ್ಳಿ ಹಾಗೂ ಮುಖಂಡರುಗಳಾದ ಆನಂದಗೌಡ ಪಾಟೀಲ್, ಕುಮಾರಸ್ವಾಮಿ ಹಿರೇಮಠ್, ಮಹೇಶ್ ನಾಗರಹಳ್ಳಿ, ದೇವಪ್ಪ ಇಟಗಿ, ಮಂಜುನಾಥ್ ಮುದೋಳ್, ಬಸವರಾಜ್ ಬಿಳಿಮಗ್ಗದ್, ಪವಿತ್ರ ಕಲ್ಕುಟ್ಗಾರ್, ಕೊಟ್ರೇಶಪ್ಪ ಅಂಗಡಿ, ಮೈಲಾರಪ್ಪ ಕಲಿಕೇರಿ, ಬಸವರಾಜ್ ಚಿಗಣ್ಣವರ್ ಮುಂತಾದವರು ಉಪಸ್ಥಿತರಿದ್ದರು. ಮಾನಸಿಕ ಸಂಪತ್ತನ್ನು ಕೂಡ ಬೆಳೀತದೆ. ಇವತ್ತು ಕ್ರೀಡೆಯಿಂದ ಏನನ್ನ ಕಲಿಬಹುದು ಅಂದ್ರೆ ಶಿಸ್ತನ್ನ ನಾವು ಕಲಿಬಹುದು. ಬಹಳ ಬಹುಮುಖ್ಯವಾಗಿತ್ತು. ಇವತ್ತು ಎಲ್ಲ ಪ್ರೈಜು ದುಡ್ಡು ಇನ್ನೊಂದಕ್ಕಿಂತ ಶಿಸ್ತು ಬಹಳ ಬಹುಮುಖ್ಯವಾಗಿ ಬೇಕಾಗ್ತದೆ ಜೀವನದಲ್ಲಿ. ಹಾಗಾಗಿ ಕ್ರೀಡೆಯಿಂದ ನಾವು ಶಿಸ್ತನ್ನ ಕಲಿತೀವಿ. ಅದರ ಜೊತೆಯಲ್ಲಿ ಇವತ್ತು ಕ್ರೀಡೆ ಜೊತೆಯಲ್ಲಿ ನಾವು ಹೆಂಗ್ ಓದ್ತೀವಿ ಹಂಗ ಶಿಕ್ಷಣನೂ ಸಹಿತ ಅಷ್ಟು ಮುಖ್ಯವಾಗಿ ನಮ್ಮ ತಲೆಗೆ ಹೋಗ್ತದೆ. ನಮ್ಮ ಕ್ರೀಡಾಕೂಟ ಇವತ್ತು ನಡೆದಿರುವಂತಹ ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಬೇಕು. ಅದಕ್ಕೆ ನಡೀಬೇಕಂದ್ರೆ ನೀವೇನು ಕುತ್ಕೊಂಡಿದ್ರಿ ವಿದ್ಯಾರ್ಥಿಗಳು, ನಿಮ್ಮೆಲ್ಲರ ಸಹಕಾರ ಬೇಕು. ಅದಕ್ಕಿಂತ ಹೆಚ್ಚಾಗಿ ಈ ಕ್ರೀಡಾಕೂಟ ನೋಡ್ಲಿಕ್ಕೆ ಏನೇನು ಬೇರೆ ಬೇರೆ ಊರಿಂದ ಬಂದಿರಲ್ಲ, ನಿಮ್ಮ ಸಹಕಾರ ಬಹಳ ಅತ್ಯಮೂಲ್ಯವಾದಂಥದ್ದು. ದಯವಿಟ್ಟು ನೀವೇನು ಬೇರೆ ಬೇರೆ ಊರಿಂದ ನಿಮ್ಮ ಕಾಲೇಜನ್ನ ಪ್ರತಿನಿಧಿಸಲಿಕ್ಕೆ, ಅವ್ರನ್ನ ಪ್ರೋತ್ಸಾಹಿಸಲಿಕ್ಕೆ, ಉತ್ಸಾಹವನ್ನ ಕೊಡ್ಲಿಕ್ಕೆ ನೀವೇನು ಬಂದಿದ್ದೀರಿ, ಆಟ ಆಡುವಂತ ಮೈದಾನದಲ್ಲಿ ದಯವಿಟ್ಟು ನೀವು ಬರಬೇಡಿ. ನಮ್ಮ ವಿದ್ಯಾರ್ಥಿಗಳು ಇರ್ತಾರ. ಯಾಕಂದ್ರೆ ಯಾವುದೇ ತರಹದ ಅಹಿತಕರ ಘಟನೆ ಆಗಬಾರ್ದು. ಇದು ಆತಂದ್ರೆ ನಿಮ್ಮ ಒಂದು ಸ್ವಲ್ಪನೂ ಸಹಿತ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ನಿರ್ಣಾಯಕರು ತೀರ್ಮಾನವನ್ನ ಕೊಡ್ತಾರ. ಅವರ ಒಂದು ನಿರ್ಣಯದಿಂದ ಎಲ್ಲರೂ ಸಹಿತ ನಾವು ವಿದ್ಯಾರ್ಥಿಗಳು ಸಂತೋಷವಾಗಿ ಖುಷಿಯಾಗಿ ಆ ನಿರ್ಣಯವನ್ನ ನಾವು ತಗೋಬೇಕು. ಯಾವುದೇ ಕಾರಣಕ್ಕೂ ಆ ನಿರ್ಣಯ ಸರಿಯಲ್ಲ, ಅದು ಅವ್ರ ಪರವಾಗಿ ಇವ್ರ ಪರವಾಗಿ ಅಂತ ನಿರ್ಣಯ ಇರುವುದಿಲ್ಲ. ನಮ್ಮ ನಿರ್ಣಾಯಕರು ಏನಿವತ್ತು ನಮ್ಮ ದೈಹಿಕ ಶಿಕ್ಷಕರು ಬಂದಾರ, ಅವರು ತಗೊಂಡಂತ ನಿರ್ಣಯ ಅಂತಿಮ ನಿರ್ಣಯ. ಇದನ್ನು ಬಿಟ್ಟು ಇನ್ನೊಂದು ನಿರ್ಣಯ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಸಹಕಾರ ಕೊಡಬೇಕು. ಯಾವುದೇ ತರ ತೊಂದರೆಗಳು ಆದರೆ ನೀವೇನು ನಿಮ್ಮ ಕಾಲೇಜ್ದವರು ಬಂದಿದ್ದೀರಿ, ಅದು ನಿಮಗೆ ಜವಾಬ್ದಾರಿ. ನಮಗೇನು ತೊಂದರೆ ಇಲ್ಲ, ನಮಗೇನು ಜವಾಬ್ದಾರಿ ಇಲ್ಲ. ಯಾಕಂದ್ರೆ ಮೊನ್ನೆ ಒಂದು 15 ದಿನದಿಂದ ಲಕ್ಷ್ಮೇಶ್ವರದಲ್ಲಿ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ವಾಲಿಬಾಲ್ದಲ್ಲಿ ಆಡಿ ಬಂದಿರುವಂತದ್ದು ನಮ್ಮೆಲ್ಲರೂ, ನಮ್ಮ ತಾಲೂಕಿಗೆ ಅದು ಹೆಮ್ಮೆಯ ವಿಷಯ. ಹಾಗಾಗಿ ಅಂತ ಒಂದು ಹೆಮ್ಮೆ ಪಡುವಂತ ಈ ಕ್ರೀಡಾಕೂಟ ಆಗಲಿ. ನಮ್ಮ ತಾಲೂಕಿನ ಏನು ವಿದ್ಯಾರ್ಥಿಗಳು ತಾವು ಬಂದಿದ್ದೀರಿ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವಂತ ಶಕ್ತಿ ಮತ್ತು ಆ ಒಂದು ಶಕ್ತಿಯನ್ನ ನೀವು ಆ ಶಕ್ತಿಯಿಂದ ಮುಂದೆ ಹೋಗ್ಬೇಕಂತ ಹೇಳಿ
ಮುಖಾಂತರ ಕೇಳಿಕೊಂಡು ನಮ್ಮ ಮುಂಡರಗಿ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಬೇಕಂತೇಳಿ ತಮಗೆ ವಿನಂತಿಯನ್ನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ಮ ಕಾಲೇಜಿಗೆ ಯಾವತ್ತೂ ಮಾರ್ಗದರ್ಶನ ನೀಡ್ತಕ್ಕಂಥ ನಮ್ಮ ಕಾಲೇಜಿನ ಗೌರವಾನ್ವಿತ ಉಪದೇಶಕರಾಗಿರ್ತಕ್ಕಂಥ ಶ್ರೀ ಕೊಟ್ರೇಶ್ ಅಂಗಡಿ ಸರ್ ಅವರಿಗೆ ನಮ್ಮ ಪ್ರಾಚಾರ್ಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ.